ಓಂ ನಮಃ ಶಿವಾಯ. ಓಂ ಶ್ರೀ ಮಲ್ಲಿಕಾರ್ಜುನಾಯ ನಮಃ. ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಮಾಲಾ ಶಿವಪ್ರಕಾಶ್. ಪ್ಲೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾಲಾ ಮನೆ ಎಂಗಲ. ಇವತ್ತು ಆ್ಯಕ್ಚುಲಿ ನಾನು ನಿಮಗೆ ನಮ್ಮ ಮನೆ ದೇವರಿಗೆ ಹೋಗಿದಂಥ ಜರ್ನಿ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೀನಿ. ಇದೇನಿಲ್ಲ, ಸುಮ್ಮನೆ ನಿಮಗೆ ಎಲ್ಲರಿಗೂ ನಮ್ಮ ಮನೆ ದೇವ್ರ ಬಗ್ಗೆ ಅಥವಾ ನಮ್ಮ ಹಳ್ಳಿ ಬಗ್ಗೆ ಒಂದು ಸ್ವಲ್ಪ ತೋರಿಸ್ಕೊಡೋಣ ಅನ್ನೋ ಒಂದು ಇಂಟೆನ್ಷನ್ ಅಷ್ಟೇ. ಆ್ಯಕ್ಚುಲಿ ನಾವು ಇಲ್ಲಿಂದ ಬ್ಯಾಂಗ್ಳೂರಿಂದ ಯಶವಂತಪುರಿಂದ ಟ್ರೈನ್ ಬುಕ್ ಮಾಡ್ಕೊಂಡಿದ್ವಿ ಯಾದಗಿರಿಗೆ. ಯಾದಗಿರಿ ಅರ್ಲಿ ಮಾರ್ನಿಂಗ್ 3:30ಗೆಲ್ಲ ಹೋಗಿಳಿದ್ವಿ. ಸೊ ಹಾಗಾಗಿ ಟೈಮ್ ಇದ್ದಿದ್ದರಿಂದ ಅಲ್ಲೇ ಕಾಫಿ ಎಲ್ಲ ಕುಡಿದು ಬಿಸಿ ಬಿಸಿ ಬೆಳಗ್ಗೆನೇ ಕಾಫಿ ಎಲ್ಲ ಕುಡಿದ್ಬಿಟ್ಟು ಅಲ್ಲೇ ಒಂದು ಹೋಟೆಲ್ ರೂಮ್ ಮಾಡಿಕೊಂಡು ಫ್ರೆಶಪ್ ಎಲ್ಲ ಆದ್ವಿ. ಫ್ರೆಶಪ್ ಎಲ್ಲ ಆಗಿ ಅಲ್ಲಿಂದ ನಾವು ಸುರ್ಪುರ ಬಂದ್ವಿ. ಸುರ್ಪುರದಿಂದ ನಾವು ಜಾಲಿಬೆಂಚಿ ಬಂದ್ವಿ. ಜಾಲಿಬೆಂಚಿಯಿಂದ ಒಳಗಡೆ ನಾವು 1 ಕಿಲೋಮೀಟ್ರ್ ನಡಿಬೇಕಾಗುತ್ತೆ. ಆ್ಯಕ್ಚುಲಿ ಅಲ್ಲಿ ಬಸ್ಸಸ್ಗಳು ಅಷ್ಟೊಂದು ಫೆಸಿಲಿಟಿ ಇಲ್ಲ ಇನ್ನೂ, ಅಂದರೆ ಒಳಗಡೆ ಜಾಸ್ತಿ ಬರೋದಿಲ್ಲ. ಸೊ ಹಾಗಾಗಿ ನಾವೇನು ಮಾಡಿದ್ವಿ, ಅರ್ಲಿ ಮಾರ್ನಿಂಗ್ ಇತ್ತು, ಇನ್ನು ಸೂರ್ಯ ಆವಾಗ ಉದಯಿಸ್ತಾ ಇದ್ದ. ಒಂಥರ ಒಳ್ಳೆ ಬ್ರಿಸ್ಕ್ ವಾಕ್ ಆದಂಗೆ ಆಗುತ್ತೆ. ಒಂಥರ ತಣ್ಣಗಿತ್ತು, ಒಳ್ಳೆ ಹಳ್ಳಿ ಸೊಗಡು, ಹಳ್ಳಿ ವೆದರು ತುಂಬ ಚೆನ್ನಾಗಿ ಅನಿಸ್ತು. ನಡ್ಕೊಂಡು ಬಂದ್ವಿ. ಬಂದು ನಾವು ಪೂಜಾರಿ ಮನೆಯಲ್ಲಿ ಇಳ್ಕೊಂಡು ಅಲ್ಲಿ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಒಂದು ರೌಂಡ್ ಫ್ರೆಶಪ್ ಆಗಿ ಒಂದು ಸ್ವಲ್ಪ ಕಾಫಿ ಕುಡಿದ್ಬಿಟ್ಟು ಅಲ್ಲಿಂದ ಪೂಜೆ ಸಾಮಾನೆಲ್ಲ ಕೊಟ್ವಿ. ಅಲ್ಲೇ ಪೂಜಾರಿ ಮನೇಲಿ ಒಂದು ದೇವಸ್ಥಾನ ಇದೆ ಚಿಕ್ಕದಾಗಿ. ಆ ದೇವಸ್ಥಾನಕ್ಕೆ ಆ ದೇವರಿಗೆ ಫಸ್ಟು ಕಾಯಿ ಉರುಳಿಸಿ ಪೂಜೆ ಮಾಡಿಬಿಟ್ಟು ನಾವು ಅಲ್ಲಿಂದ ಆಮೇಲೆ ನಮ್ಮ ಈ ಮೂಲ ದೇವರಿಗೆ ಮೇಲೆ ಬಂದ್ವಿ. ಅದು ಸ್ವಲ್ಪ ಮೇಲೆ ಇದೆ, ಮೆಟ್ಲೆಲ್ಲ ಹತ್ಕೊಂಡು ಬರಬೇಕು, ಸ್ವಲ್ಪ ಮುಂದೆ ಇದೆ. ಅಲ್ಲಿ ಬಂದು ನಾವು ಪೂಜೆಗೆಲ್ಲ ಅಭಿಷೇಕ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಮಂತ್ರ ಹೇಳಿದ್ರು, ಎಲ್ಲ ಅಭಿಷೇಕ ಎಲ್ಲ ಮಾಡಿದ್ವಿ, ಪೂಜೆ ಎಲ್ಲ ಮಾಡಿದ್ವಿ. ಒಂದು ಖುಷಿ ಏನಪ್ಪ ಅಂತಂದರೆ, ಇಲ್ಲಿ ಆ್ಯಕ್ಚುಲಿ ನಮ್ಮ ಕೈಯಿಂದನೇ ನಾವು ಅಭಿಷೇಕ ಮಾಡ್ತೀವಿ, ನಾವೇ ಎಲ್ಲ ಕ್ಲೀನ್ ಮಾಡ್ತೀವಿ, ನಾವೇ ಎಲ್ಲ ಜೋಡಿಸ್ತೀವಿ. ಎಲ್ಲ ಮಾಡೋದ್ರಿಂದ ತುಂಬಾ ಖುಷಿ ಅನಿಸುತ್ತೆ, ತುಂಬಾ ಹತ್ತಿರದ ಭಾವನೆ ಅನಿಸುತ್ತೆ. ಒಂದು ಒಳ್ಳೆ ಫೀಲಿಂಗು, ಒಂದು ಒಳ್ಳೆ ಮೈ ರೋಮಾಂಚನ ಆಗುವಂಥ ಒಂದು ಒಳ್ಳೆಯ ವಿಷಯ ಅದು. ತುಂಬ ಖುಷಿ ಆಗುತ್ತೆ. ಇದನ್ನೆಲ್ಲ ಮುಗಿಸ್ಕೊಂಡು ನಾವು ದೇವರಿಗೆ ನೈವೇದ್ಯ ಎಲ್ಲ ಮಾಡಿ ತಂದಿಟ್ಟು ಪೂಜೆ ಮಾಡಿ ಎಲ್ಲ ಮಾಡಿ, ನಮ್ದು ಇನ್ನೊಂದು ಪದ್ಧತಿ ಏನಪ್ಪ ಅಂದರೆ, ನಾವು ಅಲ್ಲಿ ಅಡುಗೆ ಮಾಡಿಸ್ಬೇಕಾಗತ್ತೆ. ಅಡುಗೆ ಮಾಡಿಸಿ ಒಂದು 10-15 ಜನಕ್ಕೆ ಊಟ ಕೊಟ್ಟು, ದಕ್ಷಿಣೆ ಸಮೇತ ಊಟ ಕೊಟ್ಟು, ನಂತರ ನಾವು ಅಲ್ಲಿ ಅವ್ರ ಹತ್ರ ಆಶೀರ್ವಾದ ತೊಗೊಂಡು ಅಲ್ಲಿಂದ ಬುತ್ತಿ ತೊಗೊಂಡು ನಾವು ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕಾಗುತ್ತೆ. ಅದು ಗುತ್ತಿ ಬಸವಣ್ಣ ಅಂತ ಅಂದ್ಬಿಟ್ಟು, ಅದು ಕೆಂಬಾವಿಲಿದೆ. ನಾವು ಇಲ್ಲಿಂದ ಮತ್ತೆ ಇನ್ನೊಂದು ಬಸ್ ಹತ್ತಿ ಕೆಂಬಾವಿ ಹೋಗಿ ಅಲ್ಲಿಂದ ನಾವು ಪೂಜೆ ಮುಗಿಸ್ಕೊಂಡು ಹೊರಡಬೇಕಾಗತ್ತೆ. ಅಲ್ಲಿ ಊಟ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಅಲ್ಲಿಂದ ಹೊರಡ್ತೀವಿ ನಾವು. ಸೊ ಹಾಗಾಗಿ ಇದೊಂಥರ ಡಿಫ್ರೆಂಟ್ ಅನುಭವ. ನಾವು ತುಂಬ ದೂರ ಇರೋದ್ರಿಂದ ಆಗಾಗ ರೆಗ್ಯುಲರಾಗಿ ಹೋಗೋಕ್ಕಾಗಲ್ಲ, ಆದ್ರೂ ಆಗಾಗ ಹೋಗ್ತಾ ಇರ್ತೀವಿ. ಮತ್ತು ಪ್ರತಿ ವರ್ಷ ನಾನಂತೂ ಮಿಸ್ ಇಲ್ದಂಗೆ ಪ್ರತಿ ಶ್ರಾವಣಕ್ಕೆ ನಮ್ಮ ಮನೆ ಕಡೆಯಿಂದ ದೇವರಿಗೆ ಅಭಿಷೇಕ ಮಾಡಿಸಿ ಪೂಜೆ ಮಾಡಿಸ್ತೀವಿ. ಅಲ್ಲಿ ಪೂಜಾರಿಗಳಿಗೆ ಹೇಳಿದ್ರೆ ಅವರೆಲ್ಲ ಮಾಡಿ ನಮಗೆ ಪ್ರಸಾದ ಕಳಿಸ್ತಾರೆ. ಸೊ ಹಾಗಾಗಿ ತುಂಬಾ ಖುಷಿ ಅನಿಸುತ್ತೆ. ತುಂಬ ಡಿಫ್ರೆಂಟ್ ಆಗಿದೆ, ಡಿಫ್ರೆಂಟ್ ಅನುಭವ. ಎಲ್ಲೂ ನಾನು ಈ ಅನುಭವ ಮಾಡಿರಲಿಲ್ಲ. ಇದು ತುಂಬಾ ಖುಷಿ ಅನಿಸುತ್ತೆ. ಸೊ ಹಾಗಾಗಿ ಇದೆಲ್ಲ ಮುಗಿಸ್ಕೊಂಡು ನಾವು ನಮ್ಮ ಭಾವ ಅವ್ರ ಮನೆಯವರು ಹೋಗಿದ್ವಿ. ಎಲ್ಲ ಮುಗಿಸ್ಕೊಂಡು ನಾವು ಪೂಜೆ ಎಲ್ಲ ಮಾಡಿಕೊಂಡು ತುಂಬ ಒಳ್ಳೆ ರೀತಿಯಲ್ಲಿ ಆಯಿತು. ಅಲ್ಲಿಂದ ನಾವು ಕೆಂಬಾವಿ ಹೋದ್ವಿ. ಅಲ್ಲಿ ಮುಗಿಸ್ಕೊಂಡು ಅಲ್ಲಿಂದ ನಾವು ಸುರ್ಪುರ ಬಂದು ಅಲ್ಲಿಂದ ಯಾದಗಿರಿ ಬಂದ್ವಿ. ಯಾದಗಿರಿ ರೈಲ್ವೆ ಸ್ಟೇಷನ್ಗೆ ಬಂದಮೇಲೆ ಅಲ್ಲೆಲ್ಲ ಸ್ನ್ಯಾಕ್ಸ್ ಎಲ್ಲ ತಿಂದು ಎಲ್ಲ ಮಾಡಿ ಮತ್ತಿನ್ನೇನು ಟ್ರೈನ್ಗೆ ಹೋಗಬೇಕು ಅಂದಾಗ ನಮಗೆ 3 ಅವರ್ಸ್ ಡಿಲೇ ಅಂತು. ಓಕೆ ಅಂತ ನೋಡಿದ್ರೆ ಕೊನೆಗೆ ಫೈನಲಿ 12 ಅವರ್ಸ್ ಡಿಲೇ ಆಯಿತು. ಇಟ್ ವಾಸ್ ಸಚ್ ಅ ಹಾರಿಬಲ್ ಎಕ್ಸ್ಪೀರಿಯನ್ಸ್ ಇನ್ ನಮ್ಮ ಲೈಫಲ್ಲಿ. ಅಲ್ಲಿ ರೈಲ್ವೆ ಸ್ಟೇಷನು, ಸೊಳ್ಳೆ, ಆ ಜನ, ಹಬ್ಬಬ್ಬ ದೇವರೇ, ಯಾರಿಗೂ ಬೇಡ ಆ ನರಕ. ಸೊ ಇದು ನನ್ನ ಕತೆ ಆಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ.